ಇಂದಿನ ಮೊಬೈಲ್ ಯುಗದಲ್ಲಿ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಪುಸ್ತಕ ಓದುವುದೇ ಕಮ್ಮಿಯಾಗಿದೆ. ಇದರ ಮಧ್ಯೆ ಇವತ್ತು ರಾಜ್ಯದ ಮುಕುಟ ಬೀದರಲ್ಲಿ 3 ದಿನಗಳ ಕಾಲ ಏನದಂದ್ರೆ ಪುಸ್ತಕ ಸಂತೆಯನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಉಸ್ತುವಾರಿ ಸಚಿವ ಈಶ್ವರ್ ಖಂಡೂರ್ ಅದನ್ನ ಚಾಲನೆ ಕೂಡ ಕೊಟ್ಟಿದ್ದಾರೆ, ಉದ್ಘಾಟಿಸಿದ್ದಾರೆ. ನೋಡ್ಬೋದು ಖುದ್ದು ಸಚಿವರು ಮಳಿಗೆಗಳಿಗೆ ಭೇಟಿ ನೀಡುವ ಮೂಲಕ ನೋಡ್ಬೋದು ನೀವು. ಸ್ವಾಮಿ ವಿವೇಕಾನಂದ ಅವರ ಏನದಂದ್ರೆ ಬುಕ್ ಅನ್ನ ಸಚಿವರು ಈಗಾಗ ನೋಡ್ತಾ ಇದ್ದಾರೆ, ಖರೀದಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಸ್ತಕ ಕೂಡ ಖರೀದಿ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಇಂದಿನ ಯುಗದಲ್ಲಿ ನಿಜಕ್ಕೂ ಮೊಬೈಲು, ರೀಲ್ಸು, ಅದರಲ್ಲೇ ಎಲ್ಲೋ ಒಂದ್ ಕಡೆ ಎಲ್ಲರೂ ಬಿಜಿ ಆಗಿದ್ದಾರೆ. ಬುಕ್ಕಲ್ಲಿ ಇದ್ದಂಥ ಒಂದು ಜ್ಞಾನ ಭಂಡಾರವೇ, ಅದ್ರ ಶಕ್ತಿ ಏನು ಅಂತೇಳಿ ಖುದ್ದು ಸಚಿವರಿಗೆ ಕೇಳಿರಿ. ಸರ್, ನಿಜಕ್ಕೂ ಸಾಕಷ್ಟು ಇವತ್ತು ಮೊಬೈಲ್ ಯುಗ ಇದೆ, ಪುಸ್ತಕಗಳೆಲ್ಲೋ ಒಂದು ಕಡೆ ಮರೆ ಮಾಸ್ತಾ ಇವೆ ಅಂತ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ 3 ದಿವಸಗಳ ಕಾಲ ಏನು ರಾಜ್ಯ ಮಟ್ಟದ ಪುಸ್ತಕ ಸಂತೆಯನ್ನು ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ಜನರು ಬರ್ತಾ ಇದ್ದಾರೆ, ನೀವು ಕೂಡ ಬಂದಿರಿ ಸರ್, ಯಾವ ರೀತಿ ಖುಷಿ ಆಗ್ತದೆ? ಪುಸ್ತಕ ಓದುವುದರಿಂದ ಮನಸ್ಸಿನಲ್ಲಿ ಏನೋ ಒಂದು ಸಹಜವಾಗಿ ದ್ವೇಷ, ಅಸೂಯೆ, ಕ್ರೌರ್ಯ, ಅಸಹಜತೆ ಇದೆ. ಇದೆಲ್ಲವನ್ನು ನಿವಾರಣೆ ಮಾಡಲಿಕ್ಕೆ, ಜ್ಞಾನ ಹೆಚ್ಚಿಸಲಿಕ್ಕೆ, ನಮ್ಮ ಬದುಕಿನಲ್ಲಿ ಬಂದಂಥ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ಪುಸ್ತಕ ಓದಿ ಜ್ಞಾನ ಹೆಚ್ಚಿಗೆ ಮಾಡಿಕೊಳ್ಳೋದ್ರಿಂದ ಅದಕ್ಕೆ ಪರಿಹಾರ ಇದೆ. ಅದಕ್ಕೆ ಪ್ರತಿಯೊಬ್ಬರೂ ಪುಸ್ತಕ ಓದುವಂಥ ಅಭಿರುಚಿ ಬೆಳೆಸ್ಕೊಳ್ಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮ ಮುಖಾಂತರ ಬೀದರ್ ಜಿಲ್ಲೆಯ ಯುವಕರಿಗೆ, ಯುವತಿಯರಿಗೆ, ಎಲ್ಲ ಮಕ್ಕಳಿಗೆ ನಾನು ವಿನಂತಿಯನ್ನು ಮಾಡುತ್ತೇನೆ. ಸರ್, ತಾವು ಸಚಿವರಾಗಿ ಇಂಥ ಕೆಲಸ ಮಧ್ಯೆ ಕೂಡ ದಿನ ಬೆಳಗಾದ್ರೆ ಪತ್ರಿಕೆ ಇರ್ಬೋದು, ಪುಸ್ತಕ ಇರ್ಬೋದು, ಎಷ್ಟು ಗಂಟೆ ಮೀಸಲಿಡ್ತೀರಿ ಸರ್? ಯಾವ ರೀತಿ ಓದ್ತೀರಿ? ಜನರಿಗೆ ಏನು ಹೇಳ್ಬೇಕಂತ? ದಿನ ಕನಿಷ್ಠ 1.5 ತಾಸು ನಾನು ಇವತ್ತು ಪತ್ರಿಕೆಗಳು ಓದ್ತೇನೆ. ಇವತ್ತು ಅದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಓದುವಂಥ ಒಂದು ಅಭ್ಯಾಸವನ್ನು ರೂಢಿಸಿಕೊಂಡಿದ್ದೇನೆ. ಈ ಸಂತೆಗೆ ಬಂದಿರಿ, ಸಾಕಷ್ಟು ಅಂದ್ರೆ ರಾಜ್ಯ ಮಟ್ಟದ ಸಾಕಷ್ಟು ಪುಸ್ತಕಗಳಿವೆ. ಯಾವ ಪುಸ್ತಕ ನಿಮಗೆ ಪಸಂದ್ ಚಾಯ್ಸ್ ಅದು ಸರ್? ಯಾವ ರೀತಿ? ನೋಡಿ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕವನ್ನು ಖರೀದಿ ಮಾಡಿದ್ದೇನೆ. ಸ್ವಾಮಿ ವಿವೇಕಾನಂದರವರ ಪುಸ್ತಕವನ್ನು ಖರೀದಿ ಮಾಡಿದ್ದೇನೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದ್ದಂಥ ವಿಚಾರಗಳೇನಿದೆ, ಆ ಪುಸ್ತಕ ಇದ್ದರೆ ಖರೀದಿ ಮಾಡಬೇಕು ಅಂತ ನೋಡ್ತಾ ಇದ್ದೇನೆ, ಅದು ಸಿಕ್ಕಿಲ್ಲ ನನಗೆ. ಇನ್ನಿತರ ಇವತ್ತು ಅನೇಕ ಜನ ಇವತ್ತೇನು ವಿಶ್ವೇಶ್ವರ ಭಟ್ಟರು ಬರೆದಂಥ ಪುಸ್ತಕಗಳಿರ್ಬೋದು, ಇವತ್ತು ವಿವಿಧ ಕುವೆಂಪು ಅವರ ಪುಸ್ತಕಗಳಿದ್ದಾವೆ. ಇವೆಲ್ಲವನ್ನು ಖರೀದಿ ಮಾಡೋದು ಅಷ್ಟೇ ಅಲ್ಲ, ಸಮಯ ಇದ್ದಾಗ ಓದಬೇಕು ಅನ್ನೋಂಥದ್ದು ಒಂದು ಹಂಬಲ ಇದೆ. ಎಷ್ಟು ಸಮಯ ಸಿಗ್ತದೆ ಗೊತ್ತಿಲ್ಲ, ಓದಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡುತ್ತೇನೆ. ಕೊನೆಯದಾಗಿ ಲಾಸ್ಟ್ ಟೋಟಲಿ ಇಂದಿನ ಯುವ ಶಕ್ತಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಗಂಟೆ ಆದರೂ ದಿನಾಲು ಪುಸ್ತಕ ಟೈಮ್ ಕೊಡ್ರಿ. ಯುವ ಶಕ್ತಿ ಅಣುಶಕ್ತಿ ಇದ್ದಾಗೆ. ಯುವಕರು ಮನಸ್ಸು ಮಾಡಿದ್ರೆ ಏನೊಂದು ಬದಲಾವಣೆ, ಪರಿವರ್ತನೆ ಆಗ್ತದೆ. ಅದಕ್ಕೆ ಇಂದಿನ ಯುವಕರೇ ನಮ್ಮ ನಾಡಿನ ನಾಗರಿಕರು, ಅವರೇ ನಮ್ಮ ಸಮಾಜದ ಆಸ್ತಿ. ಹೀಗಾಗಿ ಅವರು ಮುಖ್ಯವಾಹಿನಿಯಲ್ಲಿ ಬರಬೇಕು. ಇವತ್ತು ಯುವಕರು ಸತ್ಪ್ರಜೆಗಳಾಗಬೇಕು ಅಂತ ಹೇಳಿದ್ರೆ ಅವರು ಕಡ್ಡಾಯವಾಗಿ ಕನಿಷ್ಠ ದಿನ 1 ರಿಂದ 1.5 ಗಂಟೆ ಆದರೂ ಪುಸ್ತಕ ಓದುವಂಥ ಅಭಿರುಚಿ ಅವರು ಬೆಳೆಸ್ಕೊಂಡ್ರೆ ಇವತ್ತು ಭಾಳಷ್ಟು ಬದಲಾವಣೆ, ಭಾಳಷ್ಟು ಪರಿವರ್ತನೆ ಆಗ್ತದೆ. ಸುಂದರ ಭವ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದು ಪುಸ್ತಕ ಏನು ಈಗಾಗಲೇ ಪುಸ್ತಕ ಪ್ರತಿಯೊಬ್ಬರು ಓದಲೇಬೇಕು, ಮೊಬೈಲನ್ನು ಅವಾಯ್ಡ್ ಮಾಡ್ರಿ ಅಂತೇಳಿ ಸಚಿವರು ಹೇಳ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಮಟ್ಟದ ವಿವಿಧ ಈಗಾಗಲೇ ಸಪ್ನಾ ಬುಕ್ ಹೌಸ್ ಇರ್ಬೋದು, ಭಾವನಾ ಪ್ರಕಾಶನ ಇರ್ಬೋದು, ಈ ರೀತಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಕಷ್ಟು ಪ್ರಕಾಶನದವರು ಬೀದರ್ನಲ್ಲಿನ ಪುಸ್ತಕ ಮಳಿಗೆಗಳನ್ನು ಹಾಕಿದ್ದಾರೆ. ಈ ಒಂದು ಸುವರ್ಣ ಅವಕಾಶ 3 ದಿನಗಳ ಕಾಲ ಇಲ್ಲಿ ಬೀದರ್ಲ್ಲ ಸಾಯಿ ಸ್ಕೂಲ್ ಗ್ರೌಂಡಲ್ಲಿ ಏನದಂದ್ರೆ ಪ್ರತಿಯೊಬ್ಬರಿಗೆ ಪುಸ್ತಕಗಳು ಸಿಗ್ತಾವೆ. ಹೀಗಾಗಿ ಸಚಿವರು ಕೂಡ ಪ್ರತಿಯೊಬ್ಬರು ಯುವಕರು, ಇಂದಿನ ಯುವ ಶಕ್ತಿಗಳು ಪ್ರತಿದಿನ 1 ಗಂಟೆ ಆದರೂ ಪುಸ್ತಕಕ್ಕೆ ಟೈಮ್ ಕೊಡ್ರಿ. ಪುಸ್ತಕದಲ್ಲಿ ಒಂದು ಜ್ಞಾನ ಭಂಡಾರವೇ ಇದೆ ಎಂಬುದು ಕರೆ ಸಚಿವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇಂದಿನ ಮೊಬೈಲ್ ಯುಗದಲ್ಲಿ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಪುಸ್ತಕ ಓದುವುದೇ ಕಮ್ಮಿಯಾಗಿದೆ. ಇದರ ಮಧ್ಯೆ ಇವತ್ತು ರಾಜ್ಯದ ಮುಕುಟ ಬೀದರಲ್ಲಿ 3 ದಿನಗಳ ಕಾಲ ಏನದಂದ್ರೆ ಪುಸ್ತಕ ಸಂತೆಯನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಉಸ್ತುವಾರಿ ಸಚಿವ ಈಶ್ವರ್ ಖಂಡೂರ್ ಅದನ್ನ ಚಾಲನೆ ಕೂಡ ಕೊಟ್ಟಿದ್ದಾರೆ, ಉದ್ಘಾಟಿಸಿದ್ದಾರೆ. ನೋಡ್ಬೋದು ಖುದ್ದು ಸಚಿವರು ಮಳಿಗೆಗಳಿಗೆ ಭೇಟಿ ನೀಡುವ ಮೂಲಕ ನೋಡ್ಬೋದು ನೀವು. ಸ್ವಾಮಿ ವಿವೇಕಾನಂದ ಅವರ ಏನದಂದ್ರೆ ಬುಕ್ ಅನ್ನ ಸಚಿವರು ಈಗಾಗ ನೋಡ್ತಾ ಇದ್ದಾರೆ, ಖರೀದಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಸ್ತಕ ಕೂಡ ಖರೀದಿ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಇಂದಿನ ಯುಗದಲ್ಲಿ ನಿಜಕ್ಕೂ ಮೊಬೈಲು, ರೀಲ್ಸು, ಅದರಲ್ಲೇ ಎಲ್ಲೋ ಒಂದ್ ಕಡೆ ಎಲ್ಲರೂ ಬಿಜಿ ಆಗಿದ್ದಾರೆ. ಬುಕ್ಕಲ್ಲಿ ಇದ್ದಂಥ ಒಂದು ಜ್ಞಾನ ಭಂಡಾರವೇ, ಅದ್ರ ಶಕ್ತಿ ಏನು ಅಂತೇಳಿ ಖುದ್ದು ಸಚಿವರಿಗೆ ಕೇಳಿರಿ. ಸರ್, ನಿಜಕ್ಕೂ ಸಾಕಷ್ಟು ಇವತ್ತು ಮೊಬೈಲ್ ಯುಗ ಇದೆ, ಪುಸ್ತಕಗಳೆಲ್ಲೋ ಒಂದು ಕಡೆ ಮರೆ ಮಾಸ್ತಾ ಇವೆ ಅಂತ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ 3 ದಿವಸಗಳ ಕಾಲ ಏನು ರಾಜ್ಯ ಮಟ್ಟದ ಪುಸ್ತಕ ಸಂತೆಯನ್ನು ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ಜನರು ಬರ್ತಾ ಇದ್ದಾರೆ, ನೀವು ಕೂಡ ಬಂದಿರಿ ಸರ್, ಯಾವ ರೀತಿ ಖುಷಿ ಆಗ್ತದೆ? ಪುಸ್ತಕ ಓದುವುದರಿಂದ ಮನಸ್ಸಿನಲ್ಲಿ ಏನೋ ಒಂದು ಸಹಜವಾಗಿ ದ್ವೇಷ, ಅಸೂಯೆ, ಕ್ರೌರ್ಯ, ಅಸಹಜತೆ ಇದೆ. ಇದೆಲ್ಲವನ್ನು ನಿವಾರಣೆ ಮಾಡಲಿಕ್ಕೆ, ಜ್ಞಾನ ಹೆಚ್ಚಿಸಲಿಕ್ಕೆ, ನಮ್ಮ ಬದುಕಿನಲ್ಲಿ ಬಂದಂಥ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ಪುಸ್ತಕ ಓದಿ ಜ್ಞಾನ ಹೆಚ್ಚಿಗೆ ಮಾಡಿಕೊಳ್ಳೋದ್ರಿಂದ ಅದಕ್ಕೆ ಪರಿಹಾರ ಇದೆ. ಅದಕ್ಕೆ ಪ್ರತಿಯೊಬ್ಬರೂ
ಪುಸ್ತಕ ಓದುವಂಥ ಅಭಿರುಚಿ ಬೆಳೆಸ್ಕೊಳ್ಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮ ಮುಖಾಂತರ ಬೀದರ್ ಜಿಲ್ಲೆಯ ಯುವಕರಿಗೆ, ಯುವತಿಯರಿಗೆ, ಎಲ್ಲ ಮಕ್ಕಳಿಗೆ ನಾನು ವಿನಂತಿಯನ್ನು ಮಾಡುತ್ತೇನೆ. ಸರ್, ತಾವು ಸಚಿವರಾಗಿ ಇಂಥ ಕೆಲಸ ಮಧ್ಯೆ ಕೂಡ ದಿನ ಬೆಳಗಾದ್ರೆ ಪತ್ರಿಕೆ ಇರ್ಬೋದು, ಪುಸ್ತಕ ಇರ್ಬೋದು, ಎಷ್ಟು ಗಂಟೆ ಮೀಸಲಿಡ್ತೀರಿ ಸರ್? ಯಾವ ರೀತಿ ಓದ್ತೀರಿ? ಜನರಿಗೆ ಏನು ಹೇಳ್ಬೇಕಂತ? ದಿನ ಕನಿಷ್ಠ 1.5 ತಾಸು ನಾನು ಇವತ್ತು ಪತ್ರಿಕೆಗಳು ಓದ್ತೇನೆ. ಇವತ್ತು ಅದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಓದುವಂಥ ಒಂದು ಅಭ್ಯಾಸವನ್ನು ರೂಢಿಸಿಕೊಂಡಿದ್ದೇನೆ. ಸರ್, ಈ ಸಂತೆಗೆ ಬಂದಿರಿ, ಸಾಕಷ್ಟು ಅಂದ್ರೆ ರಾಜ್ಯ ಮಟ್ಟದ ಸಾಕಷ್ಟು ಪುಸ್ತಕಗಳಿವೆ. ಯಾವ ಪುಸ್ತಕ ನಿಮಗೆ ಪಸಂದ್ ಚಾಯ್ಸ್ ಅದು ಸರ್? ಯಾವ ರೀತಿ? ನೋಡಿ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕವನ್ನು ಖರೀದಿ ಮಾಡಿದ್ದೇನೆ. ಸ್ವಾಮಿ ವಿವೇಕಾನಂದರವರ ಪುಸ್ತಕವನ್ನು ಖರೀದಿ ಮಾಡಿದ್ದೇನೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದ್ದಂಥ ವಿಚಾರಗಳೇನಿದೆ, ಆ ಪುಸ್ತಕ ಇದ್ದರೆ ಖರೀದಿ ಮಾಡಬೇಕು ಅಂತ ನೋಡ್ತಾ ಇದ್ದೇನೆ. ಅದು ಸಿಕ್ಕಿಲ್ಲ ನನಗೆ. ಇನ್ನಿತರ ಇವತ್ತು ಅನೇಕ ಜನ ಇವತ್ತೇನು ವಿಶ್ವೇಶ್ವರ ಭಟ್ಟರು ಬರೆದಂಥ ಪುಸ್ತಕಗಳಿರ್ಬೋದು, ಇವತ್ತು ವಿವಿಧ ಕುವೆಂಪು ಅವರ ಪುಸ್ತಕಗಳಿದ್ದಾವೆ. ಇವೆಲ್ಲವನ್ನು ಖರೀದಿ ಮಾಡೋದು ಅಷ್ಟೇ ಅಲ್ಲ, ಸಮಯ ಇದ್ದಾಗ ಓದಬೇಕು ಅನ್ನೋಂಥದ್ದು ಒಂದು ಹಂಬಲ ಇದೆ. ಎಷ್ಟು ಸಮಯ ಸಿಗ್ತದೆ ಗೊತ್ತಿಲ್ಲ. ಓದಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡುತ್ತೇನೆ. ಕೊನೆಯದಾಗಿ ಲಾಸ್ಟ್, ಟೋಟಲಿ ಇಂದಿನ ಯುವ ಶಕ್ತಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಗಂಟೆ ಆದರೂ ದಿನಾಲು ಪುಸ್ತಕಕ್ಕೆ ಟೈಮ್ ಕೊಡ್ರಿ. ಯುವ ಶಕ್ತಿ ಅಣುಶಕ್ತಿ ಇದ್ದಾಗೆ. ಯುವಕರು ಮನಸ್ಸು ಮಾಡಿದ್ರೆ ಏನೊಂದು ಬದಲಾವಣೆ ಪರಿವರ್ತನೆ ಆಗ್ತದೆ. ಅದಕ್ಕೆ ಇಂದಿನ ಯುವಕರೇ ನಮ್ಮ ನಾಡಿನ ನಾಗರಿಕರು, ಅವರೇ ನಮ್ಮ ಸಮಾಜದ ಆಸ್ತಿ. ಹೀಗಾಗಿ ಅವರು ಮುಖ್ಯವಾಹಿನಿಯಲ್ಲಿ ಬರಬೇಕು. ಇವತ್ತು ಯುವಕರು ಸತ್ಪ್ರಜೆಗಳಾಗಬೇಕು ಅಂತ ಹೇಳಿದ್ರೆ ಅವರು ಕಡ್ಡಾಯವಾಗಿ ಕನಿಷ್ಠ ದಿನ 1 ರಿಂದ 1.5 ಗಂಟೆ ಆದರೂ ಪುಸ್ತಕ ಓದುವಂಥ ಅಭಿರುಚಿ ಅವರು ಬೆಳೆಸ್ಕೊಂಡ್ರೆ ಇವತ್ತು ಭಾಳಷ್ಟು ಬದಲಾವಣೆ, ಭಾಳಷ್ಟು ಪರಿವರ್ತನೆ ಆಗ್ತದೆ. ಸುಂದರ ಭವ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದು ಪುಸ್ತಕ ಈಗಾಗಲೇ ಪುಸ್ತಕ ಪ್ರತಿಯೊಬ್ಬರು ಓದಲೇಬೇಕು, ಮೊಬೈಲನ್ನು ಅವಾಯ್ಡ್ ಮಾಡಿರಿ ಅಂತೇಳಿ ಸಚಿವರು ಹೇಳ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಮಟ್ಟದ ವಿವಿಧ ಈಗಾಗಲೇ ಸಪ್ನಾ ಬುಕ್ ಹೌಸ್ ಇರ್ಬೋದು, ಭಾವನಾ ಪ್ರಕಾಶನ ಇರ್ಬೋದು, ಈ ರೀತಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಕಷ್ಟು ಪ್ರಕಾಶನದವರು ಬೀದರ್ನಲ್ಲಿನ ಪುಸ್ತಕ ಮಳಿಗೆಗಳನ್ನು ಹಾಕಿದ್ದಾರೆ. ಈ ಒಂದು ಸುವರ್ಣ ಅವಕಾಶ 3 ದಿನಗಳ ಕಾಲ ಇಲ್ಲಿ ಬೀದರ್ಲ್ಲ ಸಾಯಿ ಸ್ಕೂಲ್ ಗ್ರೌಂಡಲ್ಲಿ ಏನದಂದ್ರೆ ಪ್ರತಿಯೊಬ್ಬರಿಗೆ ಪುಸ್ತಕಗಳು ಸಿಗ್ತಾವೆ. ಹೀಗಾಗಿ ಸಚಿವರು ಕೂಡ ಪ್ರತಿಯೊಬ್ಬರು ಯುವಕರು, ಇಂದಿನ ಯುವ ಶಕ್ತಿಗಳು ಪ್ರತಿದಿನ 1 ಗಂಟೆ ಆದರೂ ಪುಸ್ತಕಕ್ಕೆ ಟೈಮ್ ಕೊಡ್ರಿ. ಪುಸ್ತಕದಲ್ಲಿ ಒಂದು ಜ್ಞಾನ ಭಂಡಾರವೇ ಇದೆ ಎಂಬುದು ಕರೆ ಸಚಿವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇಂದಿನ ಮೊಬೈಲ್ ಯುಗದಲ್ಲಿ ನಿಜಕ್ಕೂ ಎಲ್ಲೋ ಒಂದು ಕಡೆ ಪುಸ್ತಕ ಓದುವುದೇ ಕಮ್ಮಿಯಾಗಿದೆ. ಇದರ ಮಧ್ಯೆ ಇವತ್ತು ರಾಜ್ಯದ ಮುಕುಟ ಬೀದರಲ್ಲಿ 3 ದಿನಗಳ ಕಾಲ ಏನದಂದ್ರೆ ಪುಸ್ತಕ ಸಂತೆಯನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಉಸ್ತುವಾರಿ ಸಚಿವ ಈಶ್ವರ್ ಖಂಡೂರ್ ಅದನ್ನ ಚಾಲನೆ ಕೂಡ ಕೊಟ್ಟಿದ್ದಾರೆ, ಉದ್ಘಾಟಿಸಿದ್ದಾರೆ. ನೋಡ್ಬೋದು, ಖುದ್ದು ಸಚಿವರು ಮಳಿಗೆಗಳಿಗೆ ಭೇಟಿ ನೀಡುವ ಮೂಲಕ ನೋಡ್ಬೋದು ನೀವು. ಸ್ವಾಮಿ ವಿವೇಕಾನಂದ ಅವರ ಏನದಂದ್ರೆ ಬುಕ್ಕನ್ನು ಸಚಿವರು ಈಗಾಗ ನೋಡ್ತಾ ಇದ್ದಾರೆ, ಖರೀದಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಸ್ತಕ ಕೂಡ ಖರೀದಿ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಇಂದಿನ ಯುಗದಲ್ಲಿ ನಿಜಕ್ಕೂ ಮೊಬೈಲು, ರೀಲ್ಸು, ಅದರಲ್ಲೇ ಎಲ್ಲೋ ಒಂದು ಕಡೆ ಎಲ್ಲರೂ ಬೀಜ ಆಗಿದ್ದಾರೆ. ಬುಕ್ಕಲ್ಲಿ ಇದ್ದಂಥ ಒಂದು ಜ್ಞಾನ ಭಂಡಾರವೇ, ಅದ್ರ ಶಕ್ತಿ ಏನು ಅಂತೇಳಿ ಖುದ್ದು ಸಚಿವರಿಗೆ ಕೇಳಿರಿ. ಸರ್, ನಿಜಕ್ಕೂ ಸಾಕಷ್ಟು ಇವತ್ತು ಮೊಬೈಲ್ ಯುಗ ಇದೆ, ಪುಸ್ತಕಗಳೆಲ್ಲೋ ಒಂದು ಕಡೆ ಮರೆ ಮಾಸ್ತಾ ಇವೆ ಅಂತ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ 3 ದಿವಸಗಳ ಕಾಲ ಏನು ರಾಜ್ಯ ಮಟ್ಟದ ಪುಸ್ತಕ ಸಂತೆಯನ್ನು ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ಜನರು ಬರ್ತಾ ಇದ್ದಾರೆ. ನೀವು ಕೂಡ ಬಂದಿರಿ ಸರ್, ಯಾವ ರೀತಿ ಖುಷಿ ಆಗ್ತದೆ? ಪುಸ್ತಕ ಓದುವುದರಿಂದ ಮನಸ್ಸಿನಲ್ಲಿ ಏನೋ ಒಂದು ಸಹಜವಾಗಿ ದ್ವೇಷ, ಅಸೂಯೆ, ಕ್ರೌರ್ಯ, ಅಸಹಜತೆ ಇದೆ. ಇದೆಲ್ಲವನ್ನು ನಿವಾರಣೆ ಮಾಡಲಿಕ್ಕೆ, ಜ್ಞಾನ ಹೆಚ್ಚಿಸಲಿಕ್ಕೆ, ನಮ್ಮ ಬದುಕಿನಲ್ಲಿ ಬಂದಂಥ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ಪುಸ್ತಕ ಓದಿ ಜ್ಞಾನ ಹೆಚ್ಚಿಗೆ ಮಾಡಿಕೊಳ್ಳೋದ್ರಿಂದ ಅದಕ್ಕೆ ಪರಿಹಾರ ಇದೆ. ಅದಕ್ಕೆ ಪ್ರತಿಯೊಬ್ಬರೂ ಪುಸ್ತಕ ಓದುವಂಥ ಅಭಿರುಚಿ ಬೆಳೆಸ್ಕೊಳ್ಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮ ಮುಖಾಂತರ ಬೀದರ್ ಜಿಲ್ಲೆಯ ಯುವಕರಿಗೆ, ಯುವತಿಯರಿಗೆ, ಎಲ್ಲ ಮಕ್ಕಳಿಗೆ ನಾನು ವಿನಂತಿಯನ್ನು ಮಾಡುತ್ತೇನೆ. ಸರ್, ತಾವು ಸಚಿವರಾಗಿ ಇಂಥ ಕೆಲಸ ಮಧ್ಯೆ ಕೂಡ ದಿನ ಬೆಳಗಾದ್ರೆ ಪತ್ರಿಕೆ ಇರ್ಬೋದು, ಪುಸ್ತಕ ಇರ್ಬೋದು, ಎಷ್ಟು ಗಂಟೆ ಮೀಸಲಿಡ್ತೀರಿ ಸರ್? ಯಾವ ರೀತಿ ಓದ್ತೀರಿ? ಜನರಿಗೆ ಏನು ಹೇಳ್ಬೇಕಂತ? ದಿನ ಕನಿಷ್ಠ 1.5 ತಾಸು ನಾನು ಇವತ್ತು ಪತ್ರಿಕೆಗಳು ಓದ್ತೇನೆ. ಇವತ್ತು ಅದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಓದುವಂಥ ಒಂದು ಅಭ್ಯಾಸವನ್ನು ರೂಢಿಸಿಕೊಂಡಿದ್ದೇನೆ. ಈ ಸಂತೆಗೆ ಬಂದಿರಿ, ಸಾಕಷ್ಟು ಅಂದ್ರೆ ರಾಜ್ಯ ಮಟ್ಟದ ಸಾಕಷ್ಟು ಪುಸ್ತಕಗಳಿವೆ. ಯಾವ ಪುಸ್ತಕ ನಿಮಗೆ ಪಸಂದ್ ಚಾಯ್ಸ್ ಅದು ಸರ್? ಯಾವ ರೀತಿ? ನೋಡಿ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕವನ್ನು ಖರೀದಿ ಮಾಡಿದ್ದೇನೆ. ಸ್ವಾಮಿ ವಿವೇಕಾನಂದರವರ ಪುಸ್ತಕವನ್ನು ಖರೀದಿ ಮಾಡಿದ್ದೇನೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದ್ದಂಥ ವಿಚಾರಗಳೇನಿದೆ, ಆ ಪುಸ್ತಕ ಇದ್ದರೆ ಖರೀದಿ ಮಾಡಬೇಕು ಅಂತ ನೋಡ್ತಾ ಇದ್ದೇನೆ. ಅದು ಸಿಕ್ಕಿಲ್ಲ ನನಗೆ. ಇನ್ನಿತರ ಇವತ್ತು ಅನೇಕ ಜನ ಇವತ್ತೇನು ವಿಶ್ವೇಶ್ವರ ಭಟ್ಟರು ಬರೆದಂಥ ಪುಸ್ತಕಗಳಿರ್ಬೋದು, ಇವತ್ತು ವಿವಿಧ ಕುವೆಂಪು ಅವರ ಪುಸ್ತಕಗಳಿದ್ದಾವೆ. ಇವೆಲ್ಲವನ್ನು ಖರೀದಿ ಮಾಡೋದು ಅಷ್ಟೇ ಅಲ್ಲ, ಸಮಯ ಇದ್ದಾಗ ಓದಬೇಕು ಅನ್ನೋಂಥದ್ದು ಒಂದು ಹಂಬಲ ಇದೆ. ಎಷ್ಟು ಸಮಯ ಸಿಗ್ತದೆ ಗೊತ್ತಿಲ್ಲ. ಓದಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡುತ್ತೇನೆ. ಕೊನೆಯದಾಗಿ ಲಾಸ್ಟ್, ಟೋಟಲಿ ಇಂದಿನ ಯುವ ಶಕ್ತಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಗಂಟೆ ಆದರೂ ದಿನಾಲು ಪುಸ್ತಕಕ್ಕೆ ಟೈಮ್ ಕೊಡ್ರಿ. ಯುವ ಶಕ್ತಿ ಅಣುಶಕ್ತಿ ಇದ್ದಾಗೆ.
ಯುವಕರು ಮನಸ್ಸು ಮಾಡಿದ್ರೆ ಏನೊಂದು ಬದಲಾವಣೆ ಪರಿವರ್ತನೆ ಆಗ್ತದೆ. ಅದಕ್ಕೆ ಇಂದಿನ ಯುವಕರೇ ನಮ್ಮ ನಾಡಿನ ನಾಗರಿಕರು, ಅವರೇ ನಮ್ಮ ಸಮಾಜದ ಆಸ್ತಿ. ಹೀಗಾಗಿ ಅವರು ಮುಖ್ಯವಾಹಿನಿಯಲ್ಲಿ ಬರಬೇಕು. ಇವತ್ತು ಯುವಕರು ಸತ್ಪ್ರಜೆಗಳಾಗಬೇಕು ಅಂತ ಹೇಳಿದ್ರೆ ಅವರು ಕಡ್ಡಾಯವಾಗಿ ಕನಿಷ್ಠ ದಿನ 1 ರಿಂದ 1.5 ಗಂಟೆ ಆದರೂ ಪುಸ್ತಕ ಓದುವಂಥ ಅಭಿರುಚಿ ಅವರು ಬೆಳೆಸ್ಕೊಂಡ್ರೆ ಇವತ್ತು ಬಹಳಷ್ಟು ಬದಲಾವಣೆ, ಬಹಳಷ್ಟು ಪರಿವರ್ತನೆ ಆಗ್ತದೆ. ಸುಂದರ ಭವ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದು ಪುಸ್ತಕ ಈಗಾಗಲೇ ಪುಸ್ತಕ ಪ್ರತಿಯೊಬ್ಬರು ಓದಲೇಬೇಕು, ಮೊಬೈಲ್ ಅನ್ನ ಅವಾಯ್ಡ್ ಮಾಡ್ರಿ ಅಂತೇಳಿ ಸಚಿವರು ಹೇಳ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಮಟ್ಟದ ವಿವಿಧ ಈಗಾಗಲೇ ಸಪ್ನಾ ಬುಕ್ ಹೌಸ್ ಇರ್ಬೋದು, ಭಾವನಾ ಪ್ರಕಾಶನ ಇರ್ಬೋದು, ಈ ರೀತಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಕಷ್ಟು ಪ್ರಕಾಶನದವರು ಬೀದರ್ನಲ್ಲಿನ ಪುಸ್ತಕ ಮಳಿಗೆಗಳನ್ನು ಹಾಕಿದ್ದಾರೆ. ಈ ಒಂದು ಸುವರ್ಣ ಅವಕಾಶ 3 ದಿನಗಳ ಕಾಲ ಇಲ್ಲಿ ಬೀದರ್ಲ್ಲ ಸಾಯಿ ಸ್ಕೂಲ್ ಗ್ರೌಂಡಲ್ಲಿ ಏನದಂದ್ರೆ ಪ್ರತಿಯೊಬ್ಬರಿಗೆ ಪುಸ್ತಕಗಳು ಸಿಗ್ತಾವೆ. ಹೀಗಾಗಿ ಸಚಿವರು ಕೂಡ ಪ್ರತಿಯೊಬ್ಬರು ಯುವಕರು, ಇಂದಿನ ಯುವ ಶಕ್ತಿಗಳು ಪ್ರತಿದಿನ 1 ಗಂಟೆ ಆದರೂ ಪುಸ್ತಕಕ್ಕೆ ಟೈಮ್ ಕೊಡ್ರಿ, ಪುಸ್ತಕದಲ್ಲಿ ಒಂದು ಜ್ಞಾನ ಭಂಡಾರವೇ ಇದೆ ಎಂಬುದು ಕರೆ ಸಚಿವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.